ಬ್ಯಾಕ್ ಟು ಭಾವನಗೌಡಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಿದ್ದೀವಿ, ಒಂಥರ ಅನ್ನಿಸ್ತಾ ಇದೆ. ಬಟ್ ಏನು ಬ್ಲಾಗ್ ಅಂತ ಅಂದರೆ, ನಾವು ಆ್ಯಕ್ಚುಲಿ ಯೂಶ್ವಲಿ ನಾನು ಮತ್ತು ಪಿಂಕು ಇಬ್ಬರೂ ವಾಕಿಂಗ್ ಬರ್ತೀವಿ ಡೈಲಿ ಮಾರ್ನಿಂಗ್. ಸೊ 1 hour ಆದರೂ ವಾಕ್ ಮಾಡ್ತೀವಿ. ಹಾಗಾಗಿ ಇವತ್ತು ಸಂಡೇ ಎಲ್ಲಾದರೂ ತಿನ್ನೋಕೆ ಹೋಗೋಣ ಅಂತ ಅಂದ್ಕೊಂಡು ವಾಕ್ ಮಾಡಿಕೊಂಡು ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹತ್ರ 1 hour ಬೇಕು ಅಲ್ಲಿಗೆ ಹೋಗೋಕ್ಕೆ, ನಡ್ಕೊಂಡು ಹೋಗೋಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ½ an hour ನಡೆದಿದೆ. ಸೊ ಐ ಥಾಟ್ ಯಾಕೆ ವ್ಲಾಗ್ ಮಾಡ್ಕೊಬಾರ್ದು ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ರಾಮೇಶ್ವರಂ ಕೆಫೆಗೆ ಹೋಗೋಕ್ಕೆ ಇನ್ನೂ ಒಂದು ½ an hour ಬೇಕು, 35-40 minutes ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೆಂಗಿರುತ್ತೆ ಏನು ಅಂತ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯೂಶ್ವಲಿ ದೋಸೆ ಇಡ್ಲಿ ಆ ಥರ ಚೆನ್ನಾಗಿರುತ್ತೆ ಅಂತಾರೆ. ಸೊ ಟೇಸ್ಟ್ ಮಾಡಿ ಹೆಂಗಿದೆ ಅಂತೆಲ್ಲ ಹೇಳ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಇನ್ನು 15 more minutes ನಾವಿವಾಗ ರಾಮೇಶ್ವರಂ ಕೆಫೆಗೆ ರೀಚ್ ಆಗ್ತೀವಿ. ಮಾರ್ನಿಂಗ್ ಆ್ಯಕ್ಚುಲಿ ನಾವು ಯಾವಾಗಲೂ 5:30ಗೆ ಲೈಕ್ ಎದ್ದು ಎಲ್ಲ ಮಾಡಿ ವಾಕಿಂಗ್ ಬಿಡ್ತೀವಿ. ಇವತ್ತು ಸಂಡೇ ಅಲ್ವಾ, ಆ್ಯಂಡ್ ಅದೇನೋ ಗೊತ್ತಿಲ್ಲ 6 o'clock ಆಗೋಯ್ತು ಮನೆ ಬಿಡೋಕ್ಕೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿದ್ದೀವಿ ಅಂದರೆ ರಾಮೇಶ್ವರಂ ಕೆಫೆಗೆ ನಾವು 6:30-6:45 ರೀಚ್ ಆಗಿಬಿಡ್ತೀವಿ ಅಂತ. ಬಟ್ ಆಲ್ರೆಡಿ ಇವಾಗ 6:54 ಏನೋ ಆಯಿತು. ಮೇ ಬಿ ಮೋರ್ 15 minutes, 7:10, 7:15 ಹಂಗೆ ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ಸಡನ್ನಾಗಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ ಗೈಸ್. ಫೈನಲಿ ರೀಚ್ ಆಗಿಬಿಟ್ವಿ. ಕರೆಕ್ಟಾಗಿ 1 hour ಬಂದಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಲೊಕೇಶನ್ ಹಾಕೊಂಡು ನೋಡಿ 1 hour ಅಂತಲೇ ಬಂದಿದ್ದು. ಸೊ ಫೈನಲಿ ಬಂದ್ವಿ ಗಾಯ್ಸ್. ಫೋಟೋ ಹೆಂಗೆ ಚಿಕ್ಕೊಳ್ಳೋದು ಹೋಗಿ ಕ್ಲಿಕ್ ಮಾಡಿ. ಗೈಸ್ ನಾವಿಲ್ಲಿ ಇಡ್ಲಿ ಮತ್ತು ದೋಸೆ ಆರ್ಡರ್ ಮಾಡಿದ್ವಿ. ಇದೇನಿತ್ತು ಇಡ್ಲಿ ಪುಡಿ, ಗೀ ಪುಡಿ ಇಡ್ಲಿ ಒಂದು, ಆಮೇಲೆ ದೋಸೆ ಇನ್ನೂ ಕೊಟ್ಟಿಲ್ಲ. ಸೊ ಅವರ್ ಫಸ್ಟ್ ಇದು ಟೇಸ್ಟ್ ಮಾಡಿ ಹೇಳ್ತೀವಿ. ಫಸ್ಟ್ ಏನಿದೆ ಹೇಳೋದು, ಫಸ್ಟ್ ಟ್ರೈ ಇನ್ ರಾಮೇಶ್ವರಂ ಕೆಫೆ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ ಗೈಸ್. ಸೆಕೆಂಡ್ ಒನ್ ಓಪನ್ ಬಟರ್ ಮಸಾಲ ದೋಸೆ. ಸೊ ಇದು ಹೆಂಗಿರುತ್ತೋ ಗೊತ್ತಿಲ್ಲ. ಇಡ್ಲಿ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಇದೆ, ಒಂದೇ ಸರಿ ಕೊಟ್ಬಿಟ್ರೆ ತಿನ್ನೋಣ ಅಂತ ಹೇಳಿ ಕಾಯ್ತಾ ಇದ್ವಿ. ಆ್ಯಂಡ್ ಇವಾಗ ಇದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ತಿಂದಿದ್ದಾಯಿತು, ಇವಾಗ ಕಾಫಿ ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಕಾಫಿ ತೊಗೊಂಡಿದ್ದೀನಿ, ಆ್ಯಂಡ್ ಇವಾಗ ಇದರಲ್ಲಿ ಎಂಡ್ ಮಾಡ್ತಿದ್ದೀವಿ. ಈ ಥಾಟ್ ಸರಿಯಾಗಿ ತಿನ್ಬೋದು ಅಂತ. ಅಲ್ಲಿ ನೋಡಿದ್ರೆ ಬರೀ ಒಂದೊಂದು ಪ್ಲೇಟ್ಗೆ ಸಾಕಾಯ್ತು. ಇವಾಗ ಬ್ಯಾಕ್ ಟು ಹೋಮ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಸುಮ್ಮನೆ ಪ್ಲೇಸ್ ಚೆನ್ನಾಗಿದೆ ಅಂತ ಮಾಡ್ತಾ ಇದ್ದೆ ಅಷ್ಟೇ. ಆ್ಯಂಡ್ ಮುಖ ಯಾಕೆ ಹಿಂಗಿದೆ ಅಂದರೆ ಫುಲ್ ವಾಕಿಂಗ್ ಮಾಡಿ ಶೆಕೆ ಬಂದು ಈ ಥರ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ಏನಂದರೆ ನಾವು ಒಂದು 2-3 ವೆರೈಟಿ ಆದರೂ ಟ್ರೈ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲೇನಾಗ್ತದೆ ಅಂತಂದರೆ, ಆ್ಯಕ್ಚುಲಿ ಯೂಶ್ವಲಿ ನನಗೆ ಅಭ್ಯಾಸನೇ ಇಲ್ಲ ಇಷ್ಟು ಬೆಳಗ್ಗೆ ಎಲ್ಲ ತಿಂದು ತುಂಬ ದಿನ ಆಗಿತ್ತು. ಬ್ರೇಕ್ಫಾಸ್ಟ್ ಅಂದರೆ 9 o'clock 10 ಹಂಗೆಲ್ಲ ಆಗ್ಬಿಟ್ಟಿತ್ತು, 10:30, 11 ಎಲ್ಲ ತಿನ್ನೋಕ್ಕೆ. ಬಟ್ ಇವತ್ತು 7 o'clock ಹೋಗ್ಬಿಟ್ಟು ತಿನ್ಬೇಕಂತಂದರೆ ಹೊಟ್ಟೆ ಏನೋ ತಿನ್ನೋಕ್ಕೆ ಆಗಿಲ್ಲ. ಬಟ್ ಇಡ್ಲಿ ಆ್ಯಂಡ್ ದೋಸೆ ವಾಸ್ ಗುಡ್, ಚೆನ್ನಾಗಿತ್ತು. ಆದರೆ ಫುಲ್ ವಾವ್ ಅಂತನೂ ಅಲ್ಲ, ಬಟ್ ಒಂಥರ ಏನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಬಟ್ ಆ ಪುಡಿ ಹಾಕಿದ್ರಲ್ಲ ಅದನ್ನೂ ಸಕ್ಕತ್ತಾಗಿತ್ತು. ಲಾಸ್ಟಲ್ಲಿ ಕಾಫಿ ಟೀನೂ ಚೆನ್ನಾಗಿತ್ತು. ಹಾಗೆ ಎಸ್ ಗೈಸ್ ಅಷ್ಟೇ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇರಲಿಲ್ಲ ಶಾರ್ಟ್ಕಟ್ ಇತ್ತು, ಹಂಗೆ ಬರ್ಬೋದಾಗಿತ್ತು. ಇವಾಗ ಮನೆಗೆ ಹೋಗಿ ಶಾರ್ಟ್ಕಟ್ ಗೊತ್ತಲ್ಲ, ಹಾಗಾಗಿ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೀಚ್ ಆಗೋಕ್ಕೆ ಇನ್ನೂ ಒಂದು 20 minutes ಬೇಕು. ಆ್ಯಂಡ್ ಎಸ್, ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಆನ್ ಗೈಸ್. ಏನಂದರೆ ನಾನು ಈ ನಡುವೆ ತುಂಬ ವ್ಲಾಗ್ಸ್ನ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಲೇಸಿ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಷ್ಟೇ. ಸೊ ಹಾಗಾಗಿ ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಎಡಿಟ್ ಮಾಡೋಕ್ಕೆ ಸ್ವಲ್ಪ ಲೇಸಿ ಅಷ್ಟೇ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಬಟ್
ವ್ಲಾಗ್ಸ್ ರೆಡಿ ಇದೆ. ಎಡಿಟ್ ಮಾಡೋಕ್ಕೆ ಕಷ್ಟ ಆಗಿ ಎಡಿಟ್ ಮಾಡಿಲ್ಲ, ಬಟ್ ಎಡಿಟ್ ಮಾಡ್ತೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಬೇಕು ನಮ್ಮ ಮನೆಗೆ. ಸೊ ಗೈಸ್, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಇಲ್ಲಿಂದ ಒಂದು 2 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ. ಸೊ ಇಲ್ಲಿ ಒಂದು 2 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ಕೂತ್ಕೊಂಡಿದ್ದೀವಿ. ಸೊ ಎಷ್ಟು ವಾಕ್ ಮಾಡಿದ್ದೀವಿ ಅಂತಂದರೆ ನಾವು ನನ್ನ ಸೈಡಲ್ಲಿ ಹಾಕ್ತೀನಿ, ಐಡೋನು ಬರ್ತಾ ಇಲ್ಲ. ಎಷ್ಟು ವಾಕ್ ಮಾಡಿದ್ದೀವಿ ಅಂದರೆ 12,901 ಸ್ಟೆಪ್ಸ್, 9.03 ಕಿಲೋಮೀಟರ್ ನಾವು ವಾಕ್ ಮಾಡಿದ್ದೀವಿ. ಸೊ ಫೈನಲಿ 1.5 ಅವರ್ ಅಷ್ಟೇ, 1 ಅವರ್ ಅಲ್ಲಿಗೆ ಹೋಗೋಕ್ಕೆ, ರಾಮೇಶ್ವರಂ ಕೆಫೆಗೆ ಹೋಗೋಕ್ಕೆ. ಸೊ ಅಲ್ಲೆಲ್ಲ ತಿಂದು ಮನೆಗೆ ಬರೋಷ್ಟು 30 ಮಿನಿಟ್ಸ್ 45 ಮಿನಿಟ್ಸ್. ಬಿಕಾಸ್ ನಾವು ಶಾರ್ಟ್ಕಟ್ಟಲ್ಲಿ ಬಂದ್ವಿ, ನಮ್ಗೆ ಮುಂಚೆ ಗೊತ್ತಿರಲಿಲ್ಲ ಹೆಂಗೆ ಹೋಗ್ಬೇಕು ಅಂತ. ಮ್ಯಾಪ್ ಹಾಕ್ಕೊಂಡು ಹೋಗಿದ್ವಿ. ಆ್ಯಂಡ್ ಇವಾಗ ಬರಬೇಕಾದ್ರೆ ಶಾರ್ಟ್ಕಟ್ಟಲ್ಲಿ ಬಂದ್ವಿ, ಬೇಗ ಬಂದಾಕೈತಿ. ಆ್ಯಂಡ್ ಮತ್ತು ರಾಮೇಶ್ವರಂ ಕೆಫೆಯಲ್ಲಿ ಚೆನ್ನಾಗಿತ್ತು, ಬಟ್ ಮಾರ್ನಿಂಗ್ ಯಾವತ್ತೂ ತಿಂದಿಲ್ಲ ಅಲ್ಲ, ಸೊ ತಿನ್ನೋಕ್ಕಾಗಲಿಲ್ಲ. ಬಟ್ ಟೇಸ್ಟ್ ಎಲ್ಲ ಅಷ್ಟು ವಾವ್ ಅಂತನೂ ಅಲ್ಲ, ಬಟ್ ಚೆನ್ನಾಗಿತ್ತು. ಪುಡಿ ಹಾಕಿದ್ದು, ಗೀ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ವ್ಲಾಗ್ ಮಾಡಿರೋದು ಇದೆ, ಬಟ್ ಎಡಿಟ್ ಮಾಡಿ ಹಾಕಿಲ್ಲ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ಕೂಡ ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಥರ ನಾನು ಮೊಬೈಲಲ್ಲಿ ವ್ಲಾಗ್ ಮಾಡ್ತಾಯಿಲ್ಲ. ನಾನು ಮಾಡಿದ್ರೆ ಮಾನ್ಸ ಮೊಬೈಲು, ಇವಾಗ ಪಿಂಕು ಮೊಬೈಲಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಕಸಿನು ಪಿಂಕು ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಆಲ್ಮೋಸ್ಟ್ 1 ವೀಕಿಂದ ಆ್ಯಕ್ಚುಲಿ ವಾಕಿಂಗ್ ಬರ್ತಿರೋದು. ನನಗೆ ತುಂಬ ದಿವಸ ಎಲ್ಲ ಚಾಲೆಂಜಸ್ ಎಲ್ಲ ತೊಗೊಳಕ್ಕಾಗಲ್ಲ. ಜಸ್ಟ್ 1 ವೀಕ್ ಮಾತ್ರ ನೋ ಶುಗರ್ ಚಾಲೆಂಜ್ ತೊಗೊಂಡಿದ್ದೆ. ಯಾಕಂದರೆ ನನಗೆ ಗೊತ್ತಿಲ್ಲ ನಾನು ಯಾವಾಗ ಆ ಚಾಲೆಂಜ್ ತೊಗೊಂಡು ಯಾವಾಗ ಸ್ಟಾಪ್ ಮಾಡಿಬಿಡ್ತೀನಿ ಅಂತ. ಬಟ್ ಎಸ್, ಸೊ ನೋಡ್ತಾ ಇದ್ದೀನಿ, ಲೈಕ್ ಲೆಟ್ ಮಿ ಟೇಕ್ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ. ಬಟ್ ಟೈಮೇ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಒಂದು ಹೊಸ ಮೊಬೈಲ್ ತೊಗೊಂಡು ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮೀಟ್ ಯು ದ ನೆಕ್ಸ್ಟ್ ವ್ಲಾಗ್.